ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ಕುಡ್ಲೆ ಬೀಚ್ ಹೋಗುವ ಅಂತಿದ್ದೀನಿ. ಎರಡು ರೂಟ್ ಇದೆ. ಆಲ್ರೆಡಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿದ್ದೀನಿ. ಫಸ್ಟ್ ರೂಟ್ ತಡೀರಿ ಕಾಣಿಸ್ತೀನಿ. ಫಸ್ಟ್ ರೂಟ್ ಇದು ಕುಮಟಾ ರೂಟ್, ಇಲ್ಲಿಂದ ಹೋಗ್ಬೋದು. ಸೆಕೆಂಡ್ ರೂಟ್ ಯಾವುದಪ್ಪ ಅಂದ್ರೆ ಈ ಕಡೆಯಿಂದ ಹೋಗೋದು. ಸೊ ನಮಗೆ ಹತ್ತಿರ ಬೀಳೋದು ಈ ರೂಟೇ. ಸೊ ಇಲ್ಲಿಂದನೇ ಹೋಗುವ. ನೋಡಿ, ನೀವು ಈ ರೋಡಿಂದ ಬರಬೇಕಂದ್ರೆ ಸ್ವಲ್ಪ ರೋಡ್ ನೋಡ್ಕೊಂಡೇ ಬನ್ನಿ. ರೋಡ್ ಸರಿಯಾಗಿಲ್ಲ ಸ್ವಲ್ಪ. ಇಲ್ಲಿಂದ ಬಂದರೆ ನಿಮಗೆ ಮಂಜುಗುಣಿ ಮತ್ತು ಗಂಗಾವಳಿ ಬ್ರಿಡ್ಜ್ನ ಕನೆಕ್ಟ್ ಮಾಡೋ ಒಂದು ಬ್ರಿಡ್ಜ್ ಸಿಗತ್ತೆ. ಸೊ ಈ ರೂಟ್ ಇಲ್ಲಿಂದನೇ ನಾವು ಇವಾಗ ಗೋಕರ್ಣ ಹೋಗ್ತಾ ಇರೋದು, ಎಸ್ಪೆಷಲಿ ಕುಡ್ಲೆ ಬೀಚಿಗೆ. ಕುಡ್ಲೆ ಬೀಚಿಗೆ ಹೋಗ್ತಾ ಇದ್ದೀರಾ ಅಂದರೆ ಈ ಪ್ಲೇಸಿಗೆ ಒಂದು ಸ್ಟಾಪ್ ಕೊಡಲೇಬೇಕು. ಫ್ರೆಂಡ್ಸ್, ಇಲ್ಲಿಂದ ಎರಡು ರೂಟ್ ಇರುತ್ತೆ. ಒಂದು ಓಮ್ ಬೀಚ್ ಈ ಕಡೆ, ಮತ್ತೊಂದು ಕುಡ್ಲೆ ಬೀಚ್ ಈ ಕಡೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಕುಡ್ಲೆ ಬೀಚಿಗೆ ಇರೋದ್ರಿಂದ ನಾವು ಈ ರೂಟಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಈ ಸೈಡಿಗೆ ಹೋಗುವ. ಇಲ್ಲಿಂದ ನೋಡಿ ಕುಡ್ಲೆ ಬೀಚಿಗೆ ಹೋಗೋದು. ನಾನು ಲಾಸ್ಟ್ ಟೈಮ್ ಬಂದದಕ್ಕಿಂತ ಈ ಸಲ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಡೆಫಿನೆಟ್ಲಿ ಬೀಚ್ ಹತ್ರ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಬಟ್ ರೋಡ್ಸ್ ಸ್ಟಿಲ್ ಒಂದು 10-20 ವರ್ಷದ ಹಿಂದೆ ರೋಡ್. ಹೇಳಬೇಕಂದ್ರೆ ಕಾಲೇಜ್ ಟೈಮಲ್ಲೆಲ್ಲ ಇಲ್ಲಿ ಬಂದಾಗ ಯಾವ ರೀತಿ ರೋಡ್ ಇತ್ತು ಇನ್ನೂ ತನಕ ಹಾಗೇ ಇದೆ. ಇವಾಗ ಇಲ್ಲಿ ಸ್ಟೆಪ್ಸ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಷ್ಟೇ, ಬಿಟ್ಟರೆ ಸಿಕ್ಕಾಪಟ್ಟೆ ಚೇಂಜಸ್ ಏನಿಲ್ಲ. ಸೊ ಟೂರಿಸಮ್ ಡಿಪಾರ್ಟ್ಮೆಂಟ್ ಆಫ್ ಉತ್ತರ ಕನ್ನಡ ಸ್ಟಿಲ್ ಮಿಸ್ಸಿಂಗ್. ಸೋಷಲ್ ಮೆಟ್ಲು ಹಿಡ್ಕೊ ಹೋಗ್ತಾ ಇದ್ದೀನಿ, ಹತ್ತಬೇಕಾದ್ರೆ ಗೊತ್ತಾಗತ್ತೆ. ಟೈಮ್ ಇಸ್ 6 o'clock ಆ್ಯಂಡ್ ಸೂರ್ಯ ಆಲ್ರೆಡಿ ಮುಳುಗೋಗಿದ್ದಾನೆ. ಬೀಚ್ ಎಂಟ್ರಿ ಅಂತೂ ಸಖತ್ತಾಗಿ ವರ್ಸ್ಟ್ ಆಗಿತ್ತು. ಇಲ್ಲಿ ನೋಡಿ, ಈ ಕಡೆನೇ ಕಸ ಎಲ್ಲ ಬಿದ್ದಿದೆ.
ನಾನು ಹಿಂದೆ ಬದಿ ಕಾಣ್ತಾ ಇದೆಯಲ್ಲ, ನಾ ಅಲ್ಲಿ ಇವಾಗ ಅಲ್ಲಿಂದನೇ ಇಳಿದದ್ದೇ ಬೀಚ್. ಫಸ್ಟ್ ನೋಡೋದೆ ನಾವು ಕಸಗಳು, ನೆಕ್ಸ್ಟ್ ನೋಡೋದೆ ಇರುವಂಥ ಒಂದು ಬ್ಯೂಟಿಫುಲ್ ಆದಂಥ ಬೀಚ್. ಡಿಸೆಂಬರ್ ಮಂತ್ ಅಂತೂ ಆಲ್ರೆಡಿ ಶುರುವಾಗಿದೆ ಇವಾಗ. ಜನರಂತೂ ಸಿಕ್ಕಾಪಟ್ಟೆ ಇದ್ದಾರೆ. ಅದು ಕೂಡ ಕುಡ್ಲೆ ಬೀಚಲ್ಲಿ. ಓಮ್ ಬೀಚ್ ಯಾವ ರೀತಿಯಾಗಿರುತ್ತಂತ ಡೆಫಿನೆಟ್ಲಿ ನೋಡಬೇಕು. ಅದು ಕೂಡ ನೋಡುವ ಇನ್ ಶಾರ್ಟ್ ಟೈಮ್. ಒಂದು ಬ್ಯೂಟಿಫುಲ್ ಆದಂಥ ವೆದರ್ ಇದೆ ಇಲ್ಲಿ. ಸಿಕ್ಕಾಪಟ್ಟೆ ಚಳಿ ಕೂಡ ಇದೆ. ಬಟ್ ನೀವು ಇಲ್ಲಿ ಆರಾಮಾಗಿ ಬಂದು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಆರಾಮಾಗಿ ಸುತ್ತಾಡ್ಬೋದು. ಕೆಲವೊಂದು ಏನಂತಾರೆ, ಜಾಗ ಸ್ವಲ್ಪ ಬರಬೇಕಾದ್ರೆ ಗಲೀಜಾಗಿದೆ, ಮಾಡಿಟ್ಟಿದ್ದಾರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ಲೀನ್ ಮಾಡಬೇಕು ಅದವರು ಉತ್ತರ ಕನ್ನಡ ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರು ಯಾರೂ ಇಲ್ಲ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ. ಬಟ್ ಸ್ಟಿಲ್ ಇಟ್ಸ್ ಅ ಗುಡ್ ಪ್ಲೇಸ್ ಟು ವಿಸಿಟ್. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.